ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ ವಲಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅದರಲ್ಲೂ ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆದ ನಂತರದಲ್ಲಿ ಭಾರೀ ಕೋಲಾಹಲಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಬಹುತೇಕ ಒಡೆದ ಮನೆಯಾಗಿದೆ. ಇನ್ನು ರಾಜ್ಯದಲ್ಲಿನ ಕೈಪಾಳ್ಯದ ಬೆಳವಣಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಂಡು ಕೇಳರಿಯದ ಶಾಕ್ ನೀಡಿದೆ. ಮೊದಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ದೊಡ್ಡ ತಲೆನೋವನ್ನು ತಂದಿಟ್ಟಿತ್ತು. ಇನ್ನು ಸಿಎಂ ಬದಲಾವಣೆ ವಿಚಾರ ರಾಜ್ಯ ಸರ್ಕಾರವನ್ನು ಬೀಳಿಸುತ್ತೆ ಅನ್ನುವಷ್ಟರ ಮಟ್ಟಿಗೆ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಇದೀಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಬಯಲಾದಂತಹ ರಾಜಕೀಯ ರಹಸ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಕಂಟಕ ಎದುರಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹನಿ ಟ್ರ್ಯಾಪ್ಗೆ ಹಲವು ಸಚಿವರು ಹಲವು ಶಾಸಕರು ಬೆಚ್ಚಿ ಬಿದ್ದಿದ್ದಾರೆ. ಇದೇ ಕಾರಣಕ್ಕೆ ಒಕ್ಕೊರಲಿನಿಂದ ಸದನದಲ್ಲಿ ಪಕ್ಷಾತೀತವಾಗಿ ಈ ಬಗ್ಗೆ ತನಿಖೆ ಆಗಬೇಕು ಅಂತ ದನಿಗೂಡಿಸಿದ್ರು. ಅದರಲ್ಲೂ ಕಾಂಗ್ರೆಸ್ ಸಚಿವರಿಗೆ ಹೊಸ ಆತಂಕ ಕಾಡೋದಕ್ಕೆ ಶುರುವಾಗಿದೆ. ಹೀಗಿರುವಾಗಲೇ ಹನಿ ಟ್ರ್ಯಾಪ್ ವಿಚಾರದ ಬೆನ್ನಲ್ಲೇ ಮೊದಲ ವಿಕೆಟ್ ಪತನವಾಗುತ್ತಾ ಅನ್ನುವ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಓರ್ವ ಶಾಸಕ ರಾಜೀನಾಮೆ ನೀಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯದಲ್ಲೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ನಡುವೆ ವಿಧಾನಸೌಧದಲ್ಲಿ ಮೊಳಗಿದ ಇದೇ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಹಾಸನದಲ್ಲಿ ಒಂದು ಬಾಂಬ್ ಸಿಡಿದಿದೆ. ಬಿಜೆಪಿಯ ಮುಖಂಡ ರಾಜ್ಯ ರಾಜಕಾರಣದ ಸ್ಫೋಟಕ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಸುತ್ತಿ ಬಳಸಿ ಕಾಂಗ್ರೆಸ್ನ ಬೆನ್ನೆಲುಬು ಡಿಕೆ ಅವರ ಕಡೆಗೆ ಬೆರಳು ಮಾಡ್ತಿದ್ದಾರೆ. ಹಾಗಾದ್ರೆ ಮಹಾನಾಯಕನಿಗೆ ಎದುರಾಯ್ತಾ ಹನಿ ಟ್ರ್ಯಾಪ್ ಕಂಟಕ? ರಾಜೀನಾಮೆ ಕೊಡೋದಕ್ಕೆ ಮುಂದಾದ ಶಾಸಕ ಯಾರು? ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಿರುವ ಈ ಸ್ಫೋಟಕ ಬೆಳವಣಿಗೆ ಏನು? ಆ ಎಲ್ಲದರ ಬಗ್ಗೆ ವರದಿಯನ್ನ ನೋಡೋಣ. ವೀಕ್ಷಕರೇ, ವಿಧಾನಸಭೆಯ ಅಧಿವೇಶನದ ಕೊನೆಯ ದಿನ ಎರಡೂ ಪಕ್ಷದ ಸದಸ್ಯರು ಸದನದಲ್ಲಿ ಭಾರೀ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದ್ರು. ಆಡಳಿತ ಪಕ್ಷ ವಿಪಕ್ಷದ ನಡುವೆ ಭಾರೀ ಜಿದ್ದಾಜಿದ್ದಿ ನಡೀತು. ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಭಾರೀ ಸದ್ದು ಮಾಡಿತು. ಜೊತೆಗೆ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ 4% ಮೀಸಲಾತಿ ನೀಡುವ ವಿಧೇಯಕ ಮಂಡನೆ ಸಂದರ್ಭದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣ ಆಯಿತು. ಅದರಲ್ಲೂ ಬಿಜೆಪಿ ಶಾಸಕರು ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಂತಹ ಪೀಠವನ್ನು ಏರಿ ಬಜೆಟ್ ಪ್ರತಿಯನ್ನು ಹರಿದು ಕಾಗದದ ಚೂರುಗಳನ್ನು ತೂರಿ ಪ್ರತಿಭಟನೆಯನ್ನು ಮಾಡಿದ್ರು. ಅದಕ್ಕೂ ಮೊದಲು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆದಂತೆ ತನಿಖೆ ಆಗಲೇಬೇಕು ಅಂತ ಒತ್ತಡವನ್ನು ಹೇರಲಾಯಿತು. ಮುಖ್ಯಮಂತ್ರಿಯವರಿಗೂ ಒತ್ತಡವನ್ನು ಹೇರಲಾಯಿತು. ಕೊನೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಮಧ್ಯಪ್ರವೇಶ ಮಾಡಬೇಕಾಯಿತು. ಯಾರನ್ನು ಸುಮ್ಮನೆ ಬಿಡುವಂತಹ ಪ್ರಶ್ನೆನೇ ಇಲ್ಲ. ನಮ್ಮ ಪಕ್ಷದವರಾಗಿರಲಿ ಅಥವಾ ವಿಪಕ್ಷದವರಾಗಿರಲಿ, JDS BJP ಕಾಂಗ್ರೆಸ್ ಅನ್ನದೇ ಯಾರೇ ಆಗಿದ್ರೂ ತನಿಖೆ ಆಗೇ ಆಗುತ್ತೆ ಅನ್ನುವ ಭರವಸೆಯನ್ನು ನೀಡಿದ್ರು. ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ಗದ್ದಲ ಸರ್ಕಾರಕ್ಕೆ ಭಾರೀ ಮುಜುಗರವನ್ನು ತರ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಈ ವಿಚಾರ ಹೋಗಿದೆ. ಇನ್ನು ಸಾರ್ವಜನಿಕರಿಂದಲೂ ಈ ಹನಿ ಟ್ರ್ಯಾಪ್ ವಿಚಾರವನ್ನೆಲ್ಲ ಯಾರಾದರೂ ಸದನದಲ್ಲಿ ಪ್ರಸ್ತಾಪ ಮಾಡ್ತಾರಾ? ಅಲ್ಲಿ ಚರ್ಚೆ ಆಗಬೇಕಾಗಿರುವಂತಹ ವಿಚಾರನೇ ಬೇರೆ, ಆದರೆ ನೀವು ಚರ್ಚೆ ಮಾಡ್ತಿರೋದೇ ಬೇರೆ ಅಂತ ಆಕ್ರೋಶ ಭುಗಿಲೆದಿದೆ. ಒಟ್ಟಾರೆಯಾಗಿ ಈ ಹನಿ ಟ್ರ್ಯಾಪ್ ವಿಚಾರ ಸರ್ಕಾರಕ್ಕೆ ಈಗ ದೊಡ್ಡ ಕಂಟಕ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹೀಗಿರುವಾಗಲೇ ಕಾಂಗ್ರೆಸ್ನ ಓರ್ವ ಹಿರಿಯ ಶಾಸಕ ರಾಜೀನಾಮೆ ನೀಡೋದಾಗಿ ತಿಳಿಸಿದ್ದಾರೆ. ಅದಕ್ಕೆ ಹಲವು ಕಾರಣಗಳನ್ನು ಸಹ ಬಿಚ್ಚಿಟ್ಟಿದ್ದಾರೆ. ಆ ಕಾಂಗ್ರೆಸ್ನ ಪ್ರಮುಖ ಶಾಸಕ ಬೇರಾರು ಅಲ್ಲ, BR ಪಾಟೀಲ್ ಅವರು. BR ಪಾಟೀಲ್ ಪಕ್ಷದ ಹಿರಿಯರು, ಆಳಂದ ಶಾಸಕರು, 5 ಬಾರಿ ಶಾಸಕರಾಗಿ ವಿಧಾನಸಭೆಯನ್ನು ಏರಿದವರು. ವಿಧಾನ ಪರಿಷತ್ನ ಡೆಪ್ಯೂಟಿ ಚೇರ್ಮನ್ ಆಗಿಯೂ ಕೆಲಸವನ್ನು ಮಾಡಿದ್ದಾರೆ. ಒಂದು ಸುದೀರ್ಘವಾದಂತಹ ರಾಜಕೀಯ ಜೀವನ ಅವರದ್ದು. ಮುಖ್ಯಮಂತ್ರಿಯ ಸಲಹೆಗಾರನಾಗಿ ಈ ಹಿಂದೆ ಅವರು ಕೆಲಸ ಮಾಡ್ತಾ ಇದ್ರು. ಆದರೆ ಕಳೆದ 1 ತಿಂಗಳ ಹಿಂದಷ್ಟೇ ಆ ಒಂದು ಸ್ಥಾನಕ್ಕೆ ದಿಢೀರಂತ ರಾಜೀನಾಮೆ ಕೊಟ್ಟರು. ಆಗ ಅವರು ಕೊಟ್ಟಂತಹ ಕಾರಣ ಕಾಂಗ್ರೆಸ್ಗೆ ವಿರುದ್ಧವಾಗಿತ್ತು. ಈಗಿನ ರಾಜಕಾರಣದ ಕುರಿತಾಗಿ, ಜೊತೆಗೆ ಗ್ಯಾರಂಟಿಗಳ ವಿಚಾರದಲ್ಲಿ ಸರ್ಕಾರದ ನಡೆಯ ಬಗ್ಗೆ ಬೇಸರವನ್ನು ಹೊರಹಾಕಿದ್ರು. ಕ್ಷೇತ್ರಕ್ಕೆ ಅನುದಾನ ಇಲ್ಲ, ಅಭಿವೃದ್ಧಿ ಮಾಡೋದಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆ ಸಚಿವರುಗಳು ಮಾತೇ ಕೇಳ್ತಾ ಇಲ್ಲ ಅಂತ ತಮ್ಮ ನೋವನ್ನು ಹೊರಹಾಕಿದ್ರು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, BR ಪಾಟೀಲ್ ಅವರು ಸಿದ್ದರಾಮಯ್ಯ ಅವರ ಪರಮಾಪ್ತರು. ರಾಜೀನಾಮೆ ಕೊಟ್ಟ ತಕ್ಷಣವೇ ಸಿದ್ದರಾಮಯ್ಯ ಅವರು ಅವರಿಗೆ ಮತ್ತೊಂದು ಹುದ್ದೆಯನ್ನು ನೀಡ್ತಾರೆ. ರಾಜ್ಯ ನೀತಿ ಆಯೋಗ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ. ಅದು ಸಹ ಏನು ಸಾಮಾನ್ಯ ಹುದ್ದೆ ಏನಲ್ಲ, ಸಂಪುಟ ದರ್ಜೆಯ ಸ್ಥಾನಮಾನ ಇರುವಂತಹ ಹುದ್ದೆ ಅದು. ಆದರೆ BR ಪಾಟೀಲ್ ಅವರು ನಿರ್ಬಿಡೆಯಿಂದ ತಮ್ಮ ಸರ್ಕಾರದ ನಡೆಗಳ ಬಗ್ಗೆನೇ ಬೇಸರವನ್ನು ಹೊರಹಾಕ್ತಾ ಬಂದಿದ್ದಾರೆ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಅಂದರೆ ಪದೇ ಪದೇ ಅಸಮಾಧಾನವನ್ನು ಹೊರಹಾಕುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಬಂದಿದ್ದಾರೆ. ಈ ಹಿಂದೆ ಶಾಸಕರಿಗೆ ಅನುದಾನ ಸಿಗ್ತಿಲ್ಲ ಅಂತ ಹೇಳಿದಾಗಲೂ ಅದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಚರ್ಚೆ ಆಗಿತ್ತು. ಅದರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಇರೋದಕ್ಕೆ ಕಾರಣ ಆದಂತಹ 5 ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗ್ತಿದೆ ಅನ್ನುವಂತೆ ಚರ್ಚೆಗೆ ಕಾರಣ ಆಯಿತು. ಅದು ಮಾತ್ರ ಅಲ್ಲ, ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆಯ ಬಗ್ಗೆನೂ ಅವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಒಂದು ಕಡೆ ಪಕ್ಷದ ಹಿರಿಯರು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಆಪ್ತರು. ಹೀಗಾಗಿ ಅವರನ್ನು ಏನೇ ಮಾಡಿದ್ರೂ ಬಿಟ್ಕೊಟ್ಟಿಲ್ಲ.
ತಮ್ಮ ಸರ್ಕಾರದ ವಿರುದ್ಧವಾಗಿನೇ ಒಂದಷ್ಟು ಅಸಮಾಧಾನ ಹೊರ ಹಾಕಿದ್ರು. ಅದ್ಯಾವುದನ್ನು ಲೆಕ್ಕಿಸದೆ ಅವರನ್ನ ಸಮಾಧಾನ ಪಡಿಸಬೇಕು ಅಂತಲೇ ಆಪ್ತ ಸಲಹೆಗಾರನ ಹುದ್ದೆಗೆ ರಾಜೀನಾಮೆ ಕೊಟ್ಟರು. ಮತ್ತೊಂದು ಮಹತ್ವದ ಹುದ್ದೆಯನ್ನು ನೀಡಲಾಗಿದೆ. ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ಸಮಾಧಾನ ಪಡಿಸುವಂತಹ ಕೆಲಸ ಮಾಡಿದ್ದಾರೆ. ಆದರೆ ಈಗ ಅದೇ BR ಪಾಟೀಲ್ ಅವರು ಮನನೊಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನುವ ಮಾತುಗಳನ್ನಾಡಿದ್ದಾರೆ. ಶಾಸಕರ ಈ ಒಂದು ದಿಢೀರ್ ನಿರ್ಧಾರ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಲೆನೋವಾಗಿ ಪರಿಣಮಿಸಿದೆ. ಈ ಹನಿ ಟ್ರ್ಯಾಪ್ ಕೇಸ್ನ ಗದ್ದಲದ ನಡುವೆ ಮತ್ತೊಂದು ಶಾಕ್ ಅಂತ ಹೇಳಬಹುದು. ಅಷ್ಟಕ್ಕೂ ಶಾಸಕರ ಈ ಒಂದು ನಿರ್ಧಾರಕ್ಕೆ ಕಾರಣ ಆಗಿದ್ದೇ ಅಧಿವೇಶನ ಸಂದರ್ಭದಲ್ಲಿ ನಡೆದಂತಹ ಗದ್ದಲ. ವಿಧಾನಸಭೆಯಲ್ಲಿ ನಡೆದಂತಹ ಗದ್ದಲದ ಬಗ್ಗೆ ನೀವೆಲ್ಲರೂ ಗಮನಿಸಿದ್ದೀರಿ. ಭಾರೀ ಕೋಲಾಹಲದ ನಡುವೆನೂ ಬಜೆಟ್ ಅನ್ನು ಅಂಗೀಕಾರ ಮಾಡಲಾಯಿತು. ಕೊನೆಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಶಾಸಕರು ಪರಸ್ಪರ ಪೇಪರ್ ಅನ್ನು ತೂರಿ ಇಡೀ ಸದನದಲ್ಲಿ ಒಂದು ಹೈಡ್ರಾಮವನ್ನೇ ನಡೆಸಿದ್ರು. ಸ್ಪೀಕರ್ UT ಖಾದರ್ ಅವರು 10 ನಿಮಿಷಗಳ ಕಾಲ ಕಲಾಪವನ್ನೇ ಮುಂದೂಡಿದ್ರು. ಈ ಎಲ್ಲ ಘಟನೆಗಳು ಆದ ಬಳಿಕ ಹೊರಬಂದಂತಹ ಶಾಸಕ BR ಪಾಟೀಲ್ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ದಿಢೀರ್ ಅಂತ ತಮ್ಮ ನಿರ್ಧಾರವನ್ನು ತಿಳಿಸಿದ್ರು. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಸದನದಲ್ಲಿ ನಡೆದಂತಹ ಇಡೀ ಘಟನೆಯಿಂದ ಮನನೊಂದು ಈ ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ತಿಳಿಸಿದ್ದಾರೆ. ಸದನದಲ್ಲಿ ನಡೆದಂತಹ ಘಟನೆ ನನಗೆ ತೀವ್ರವಾದಂತಹ ಬೇಸರ ತರಿಸಿದೆ. ವಿಪಕ್ಷದ ಸದಸ್ಯರುಗಳು ಸ್ಪೀಕರ್ ಮೇಲೆ ಪೇಪರನ್ನು ಎಸೆದಿದ್ದಾರೆ. ಈ ರೀತಿಯಾದಂತಹ ಘಟನೆ ಆಗಬಾರ್ದು. ನಾನು ಮನನೊಂದು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೂ ಮಾತಾಡ್ತೀನಿ ಅಂತ ಹೇಳಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಜೊತೆಗೂ BR ಪಾಟೀಲ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ CM ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. BR ಪಾಟೀಲ್ ನನ್ನ ಸ್ನೇಹಿತ, ಅವರ ಸಮಸ್ಯೆಯನ್ನು ಆಲಿಸ್ತೀನಿ, ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ವಿಧಾನಸಭೆಯಲ್ಲಿ ಶುರುವಾದಂತಹ ಈ ಹನಿ ಟ್ರ್ಯಾಪ್ ಗದ್ದಲ ಇದೀಗ ರಾಜ್ಯವ್ಯಾಪಿ ಹರಡಿದೆ. ಶಾಸಕ ಯತ್ನಾಳ್ ಅವರು ಸಹಕಾರ ಸಚಿವ KN ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಅನ್ನುವ ಸ್ಫೋಟಕ ಹೇಳಿಕೆ ನೀಡಿದ ಬೆನ್ನಲ್ಲೇ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿರೋದು ನಿಜ, ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಅಂತ ಹೇಳಿದ್ರು. ಈ ರೀತಿ ಕೈಪಾಳ್ಯದಲ್ಲಿ ಒಂದಷ್ಟು ಸ್ಫೋಟಕ ಬೆಳವಣಿಗೆಗಳಾಗ್ತಾ ಇದೆ. ಇದೀಗ ಇದೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಒಂದು ಬಾಂಬ್ ಸಿಡಿದಿದೆ. ಅದು ಸಹ DCM DK ಶಿವಕುಮಾರ್ ಅವರ ಕುರಿತಾಗಿ. ಹನಿ ಟ್ರ್ಯಾಪ್ಗೂ DK ಶಿವಕುಮಾರ್ ಅವರಿಗೂ ಸಂಬಂಧ ಇದೆ. ಹನಿ ಟ್ರ್ಯಾಪ್ ಪಿತಾಮಹನೇ DK ಶಿವಕುಮಾರ್ ಅವರು ಅಂತ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಹಾಸನದ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಇಂತಹದೊಂದು ಬಾಂಬನ್ನು ಸಿಡಿಸಿರುವಂಥದ್ದು. DCM DK ಅವರೇ ಹನಿ ಟ್ರ್ಯಾಪ್ ಅನ್ನ ಮಾಡಿಸಿರೋದು, ಅವರೇ ಇದರ ನಿರ್ದೇಶಕರು. ಅಧಿಕಾರದ ಆಸೆ DK ಅವರನ್ನ ಈ ರೀತಿ ಮಾಡಿಸ್ತಾ ಇದೆ. ಅವರ ವಿರುದ್ಧ ಧ್ವನಿ ಎತ್ತಿದವರ ಸದ್ದಡಗಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿರುವಂಥದ್ದು. ಈ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ಗೆ ಒಂದು ದೊಡ್ಡ ಆಘಾತವನ್ನು ನೀಡಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ದೇವರಾಜೇಗೌಡರು ಈ ಬಗ್ಗೆ ತನ್ನ ಬಳಿ ದಾಖಲೆಗಳಿದೆ ಅಂತ ಹೇಳಿದ್ದಾರೆ. ಈ ಹನಿ ಟ್ರ್ಯಾಪ್ಗೆ ಸಂಬಂಧಿಸಿದಂತಹ ಕೆಲವು ಮಹತ್ವದ ಸ್ಫೋಟಕ ದಾಖಲೆಗಳನ್ನು ಯಾರಿಗೆ ತಲುಪಿಸಬೇಕೋ ಅವರಿಗೆ ತಲುಪಿಸಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಈ ಕೂಡಲೇ DK ಶಿವಕುಮಾರ್ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಇದೇ ಹನಿ ಟ್ರ್ಯಾಪ್ಗೆ ಸಂಬಂಧಿಸಿದಂತೆ ಇನ್ನೂ ಹಲವು ಸ್ಫೋಟಕ ವಿಚಾರಗಳನ್ನು ಬಿಚ್ಚಿಟ್ರು. ರಾಜಕಾರಣಿಗಳ ಹನಿ ಟ್ರ್ಯಾಪ್ ಬಗ್ಗೆ ವರ್ಷದ ಹಿಂದೆನೇ ನಾನು ಹೇಳಿದ್ದೆ. DK ಅವರು ರಾಜಕೀಯ ಲಾಭಕ್ಕಾಗಿ ಅಧಿಕಾರದ ದಾಹದಿಂದ ಏನೇನು ಮಾಡ್ತಾರೆ ಅಂತ ಎಳೆಯಾಗಿ ಹೇಳಿದ್ದೆ. ಇನ್ನು ಅವತ್ತು JDS BJP ಅವರು ಈ ಹನಿ ಟ್ರ್ಯಾಪ್ಗೆ ಬಲಿಯಾಗಿದ್ರು. ಈಗ ಕಾಂಗ್ರೆಸ್ನವ್ರಿಗೂ ಇದರ ಬಿಸಿ ಮುಟ್ಟಿದೆ ಅಂತ ಹೇಳಿದ್ದಾರೆ. ಈ ರೀತಿಯ ಕೆಲಸ ಮಾಡಿ ನಾಯಕರ ಭವಿಷ್ಯ ಹಾಳು ಮಾಡುವಂತಹ ಕೆಲಸ ಆಗ್ತಾ ಇದೆ. ಒಂದು ವರ್ಷದ ಹಿಂದೆ ನಾನು ಹೇಳಿದಾಗ ಇದನ್ನು ಯಾರು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ನನ್ನ ಮೇಲೆ ಕೇಸ್ ಹಾಕಿದ್ರು, ಜೈಲಿಗೆ ಕಳಿಸಿದ್ರು. DK ಶಿವಕುಮಾರ್ ಅವರ ಬಳಿ ಹನಿ ಟ್ರ್ಯಾಪ್ ಮಾಡುವ ತಂಡವೇ ಇದೆ. ಹನಿ ಟ್ರ್ಯಾಪ್ ಮಾಡಿ ಅದನ್ನು ಒಂದು ಕಡೆ ಗುಪ್ತವಾಗಿ ಇಡಲಾಗ್ತಾ ಇದೆ. ಅದನ್ನು ಪರಿಶೀಲನೆ ಮಾಡೋರು ಸಹ ಇದ್ದಾರೆ. ಹನಿ ಟ್ರ್ಯಾಪ್ ಗ್ಯಾಂಗ್ಗೆ DK ಶಿವಕುಮಾರ್ ಅವರೇ ನಾಯಕರು ಅಂತ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಈಗಷ್ಟೇ ಪಕ್ಷದ ಸಚಿವರಿಗೆ ಸತ್ಯ ಗೊತ್ತಾಗಿದೆ. ಮುಖ್ಯಮಂತ್ರಿಯಾಗೋದನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಯಾರ್ಯಾರು ಮಾಡ್ತಿದ್ದಾರೆ ಅವರನ್ನೇ ಹನಿ ಟ್ರ್ಯಾಪ್ಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಧಿಕಾರಕ್ಕಾಗಿ ಮುಖ್ಯಮಂತ್ರಿಯನ್ನೇ ಹನಿ ಟ್ರ್ಯಾಪ್ ಮಾಡೋಷ್ಟರ ಮಟ್ಟಿಗೆ ಇವರು ಮುಂದುವರೆದಿದ್ದಾರೆ ಅಂತ ದೇವರಾಜೇಗೌಡರು ಆರೋಪವನ್ನು ಮಾಡಿದ್ದಾರೆ.